ಬೇಡ ಅಂದು ನೋವು ಕೊಡ್ತಿರೋ ಅಥವಾ ತಗೊಂಡು ಸಂತೋಷ ಪಡಿಸ್ತಿರೋ ನೀವೇ ಯೋಚನೆ ಮಾಡಿ. ನೀವು ಬೇಜಾರು ಮಾಡ್ಕೊಂಡ್ರೆ ನಮಗೆ ಒಳ್ಳೇದಾಗಲ್ಲ ಸರ್. ದಯವಿಟ್ಟು ಆ ಥರ ಎಲ್ಲ ಮಾತಾಡ್ಬಿಡಿ, ನಾನು ತಗೋತೀನಿ. ಥ್ಯಾಂಕ್ಸ್. ಅಂದಾಗೆ ಆಕಾಶ್ ಮನೆಗೆ ಹೋಗಿದ್ರಾ? ಎಂಗೇಜ್ಮೆಂಟು ಡೇಟ್ ಎಲ್ಲ ಫಿಕ್ಸ್ ಮಾಡ್ಕೊಂಡ್ರಾ? ಇನ್ನೂ ಇಲ್ಲ ಸರ್. ಅದೇ ವಿಚಾರವಾಗಿ ಇವತ್ತು ಪೂರ್ಣಿ ಮತ್ತೆ ಆದಿ ಆಕಾಶ್ ಮನೆಗೆ ಹೋಗ್ತಿದ್ದಾರೆ. ಆಯಿತು ನೋಡಿ, ಒಂದು ಒಳ್ಳೆ ದಿನ ನೋಡಿ ಈ ಕಾರ್ಯಕ್ರಮ ಇಟ್ಕೊಳ್ಳಿ. ನಮ್ಮ ಕಾವೇರಿಗೆ ತುಂಬ ಒಳ್ಳೆಯದಾಗಬೇಕು. ದೇವ್ರೆ, ಯಾಕೆ ನನಗೆ ಈ ಥರ ಶಿಕ್ಷೆ ಕೊಡ್ತಿದ್ಯಾ? ಪ್ರೀತಮ್ಗೆ ಯಾಕೆ ನನ್ನಿಂದ ನೋವು ಮಾಡಿಸ್ತಿದ್ಯಾ? ನೋವು ಪಡಬೇಕು ಅಂತಲೇ ಹಣೆಯಲ್ಲಿ ಬರೆದಿರ್ಬೇಕಾದ್ರೆ ಯಾರೇನು ಮಾಡೋಕ್ಕಾಗತ್ತೆ? ಅದು ಎಲ್ಲ ನಾನೇ ನಿಂತು ಮಾಡಬೇಕು ಅಂದ್ಕೊಂಡಿದ್ದೆ. ಆದರೆ ನನ್ನ ಆರೋಗ್ಯ ಇವತ್ತಿದ್ದ ಹಾಗೆ ನಾಳೆ ಇರಲ್ಲ, ನಾಳೆ ಇದ್ದ ಹಾಗೆ ನಾಡಿದ್ದಿರಲ್ಲ. ಪರವಾಗಿಲ್ಲ ಸರ್, ನಮಗೂ ಅರ್ಥ ಆಗುತ್ತೆ. ನಾನಿರಲ್ಲ ಅಂತ ನೀವು ಬೇಜಾರಾಗಬಾರ್ದು ಅಂತಾನೆ ನನ್ನ ಎಲ್ಲ ಜವಾಬ್ದಾರಿನೂ ಪ್ರೀತು ಕೊಡ್ತಾ ಇದ್ದೀನಿ. ಇನ್ನು ಮುಂದೆ ಪ್ರೀತುನೇ ನನ್ನ ಪರವಾಗಿ ನಿಂತು ಈ ಕಾರ್ಯಕ್ರಮ ಎಲ್ಲ ನಡೆಸ್ಕೊಡ್ತಾನೆ.